ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತೊಂದು ಸೆಷನಲ್ಲಿ ಲಾಸ್ಟ್ ಟೈಮ್ ನಾನು ಗೋಲ್ಡ್ ಮತ್ತು ನಿಫ್ಟಿ ಅನಾಲಿಸಿಸ್ ಕೊಟ್ಟಿದ್ದೆ ಅಲ್ವಾ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮೂಮೆಂಟ್ ಇರುತ್ತೆ, ಟ್ರೇಡ್ ತಗೋಬೇಕಾ ತಗೋಬಾರ್ದಾ, ಸೊ ರಿವರ್ಸ್ ಆಗಿದೆಯಾ ಏನು ಅಂತ ನೋಡೋಣ. ಸೊ ಐಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. 5 ಮಿನಿಟ್ಸಲ್ಲಿ ಏನೋ ಅನಾಲಿಸಿಸ್ ಮಾಡಿದ್ದು. ಸೊ ಏನು ಅನಾಲಿಸಿಸ್ ಮಾಡಿದ್ದು, ಸೊ ಇದು ಬ್ರಾಡ್ನಿಂಗ್ ಟ್ರಯಾಂಗಲ್ ಇದೆ ಅಲ್ವಾ. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡಿ ಮತ್ತೆ ಅದು ಬ್ರೇಕ್ ಆಗಿ ಈ ಚಾನಲ್, ಈ ಟ್ರೆಂಡ್ ಲೈನ್ ಇದೆ ಅಲ್ವಾ, ಅದು ಟ್ರೈ ಮಾಡ್ತಾ ಇದೆ ಸಪೋರ್ಟ್ ತಗೊಳಕ್ಕೆ, ಸಪೋರ್ಟ್ ತಗೊಂಡು ಮೇಲ್ ಹೋಗಕ್ಕೆ. ಸೊ ಇಲ್ಲಾಗಲಿಲ್ಲ, ಮತ್ತೆ ಕೆಳಗೆ ಬಂತು, ಮತ್ತೆ ಟ್ರೈ ಮಾಡ್ತಿದೆ ಸಪೋರ್ಟ್ ತಗೊಳಕ್ಕೆ, ಆಗಲಿಲ್ಲ, ರೆಸಿಸ್ಟ್ ಆಗಿ ಮತ್ತೆ ಕೆಳಗೆ ಬರ್ತಾ ಇದೆ. ಸೊ ಬೈ ಕಾಲ್ ಕೊಟ್ಟಿದ್ದು. ಸೊ ಇದ್ರ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ ದೆನ್ ವಿ ಕ್ಯಾನ್ ಗೋ ಫಾರ್ ಎ ಬೈ. 2400 ಕೊಟ್ಟಿದ್ದು, ಟಾರ್ಗೆಟು 2480 ಕೊಟ್ಟಿದ್ದು. ಕಾಲು ಇನ್ವ್ಯಾಲಿಡ್ ಆಯಿತು, ಯಾಕಂದ್ರೆ ಈ ಚಾನಲ್ ಒಳಗೆ, ಈ ಟ್ರೆಂಡ್ ಲೈನ್ ಒಳಗೆ ಆ್ಯಕ್ಚುಲಿ ಪ್ರೈಸ್ ಕ್ರಿಯೇಟ್ ಆಗಿಲ್ಲ. ಆಮೇಲೆ ಏನಾಗಿದೆ, ಇಲ್ಲಿ ರೆಸಿಸ್ಟ್ ಆಗಿ ಇಲ್ಲಿ ಸಪೋರ್ಟ್ ಲೈನ್ ಇದೆ 1 2 3 4 5. ಸೊ ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಸೊ ನಾವು ಟ್ರೇಡ್ ತಗೋಬೇಕಿದ್ರೆ ಸೆಲ್ಲು ಇಲ್ಲಿ ತಗೋಬೋದಿತ್ತು. ಇಲ್ಲಿ ತಗೊಂಡು ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಫಿಕ್ಸ್ ಮಾಡ್ಬೋದಿತ್ತು ನೋಡಿ, ಇಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಸಪೋರ್ಟ್ ಪಾಯಿಂಟ್ಸ್ ಇದೆ ಅಲ್ವಾ, ಸಪೋರ್ಟ್ ಪಾಯಿಂಟ್ಸ್ಗೆ ನಮಗೆ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಾವು ಪ್ರಾಫಿಟ್ ಬುಕ್ ಮಾಡ್ಬೋದಿತ್ತು. ಆದರೆ ಇವಾಗ ಟ್ರೇಡ್ ತೊಗೊಳಕ್ಕಾಗಲ್ಲ. ಅಂದರೆ ಕೆಳಗೆ ಹೋಗುತ್ತಾ ಅಥವಾ ಮೇಲ್ ಮತ್ತೆ ಬಂದು ಅದು ಸಪೋರ್ಟ್ ತಗೊಳುತ್ತಾ ಅಂತ ಇನ್ನೂ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಸಪೋರ್ಟ್ ಲೈನ್ ಇದೆ ಅಲ್ವಾ, ಟ್ರೆಂಡ್ ಲೈನು, ಇಲ್ಲೂ ಒಂದು ಬ್ರೇಕ್ಔಟ್ ಆಗಿದೆ ಅಲ್ವಾ, ಬ್ರೇಕ್ಔಟ್ ಆಗಿದೆ, ಇಲ್ಲೂ ಬ್ರೇಕ್ಔಟ್ ಆಗಿದೆ. ಆದರೆ ಅದು ಬಂದು ರೀಟೆಸ್ಟ್ ಮಾಡಿಲ್ಲ. ನಮಗೆ ರೀಟೆಸ್ಟ್ ಮಾಡಿ ಅದು ಮತ್ತೆ ಕೆಳಗೆ ಹೋಯ್ತು ಅಂತಂದರೆ ರೇಟ್ ತಗೋಬೇಕಂತಂದರೆ ಈಗ ಬ್ರೇಕ್ಔಟ್ ಆಗಿ ಅದು ಬೇಕಿದ್ರೆ ಇಲ್ಲಿವರೆಗೂ ಬೇಕಿದ್ರೆ ಹೋಗ್ಬೋದು ರೀಟೆಸ್ಟಿಂಗ್ಗೆ, ಗೊತ್ತಾಯ್ತಾ. ನಾವು ಇವಾಗ ಇಲ್ಲಿ ಸೆಲ್ ತಗೊಂಡ್ರೆ ಏನಾಗುತ್ತೆ, ಆಲ್ರೆಡಿ ಆಪ್ಷನ್ ಅಲ್ವಾ, ಎಷ್ಟು ದಿವಸ ಬೇಕಿದ್ರೆ ತಗೋಬೋದು. ಸೊ ಅದು ಆಪೋಸಿಟ್ ಹೋಯ್ತು ಅಂತಂದ್ರೆ ಏನಾಗುತ್ತೆ, ವ್ಯಾಲ್ಯೂಸ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತೆ ಕನ್ಸಾಲಿಡೇಷನಲ್ಲಿದ್ದರೂ ವ್ಯಾಲ್ಯೂಸ್ ಎಲ್ಲ ಡಿಕೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೀಗ ಟ್ರೇಡ್ ತೊಗೊಳಕ್ಕಾಗಲ್ಲ, ಸೆಲ್ ಆಗಲಿ ಬೈ ಆಗಲಿ ತೊಗೊಳಕ್ಕಾಗಲ್ಲ, ಗೊತ್ತಾಯ್ತಾ. ಸೊ ಬೈ ತಗೋಬೇಕಂತಂದ್ರೆ ಮತ್ತೆ ಅದು ಹೇಗೆ ಸಪೋರ್ಟ್ ತಗೊಂಡು ಸ್ಟ್ರಾಂಗ್ ಆದರೆ ಮಾತ್ರ ಬೈ ತಗೋಬೇಕಾಗುತ್ತೆ. ಇಲ್ಲ ಸೆಲ್ ತಗೋಬೇಕು ಅಂತಂದ್ರೆ ಅದು ರೀಟೆಸ್ಟ್ ಮಾಡಿ ಮತ್ತೆ ಇದ್ರ ಕೆಳಗೆ ವ್ಯಾಲ್ಯೂ ಬಂತು ಅಂತಂದ್ರೆ ಸೆಲ್ ತಗೋಬೋದು. ಆದರೆ ಎಲ್ಲಿವರೆಗೂ ಸೆಲ್ ತಗೋಬೋದು, ನಾವು ಇವಾಗ ವೀಕ್ಲಿ ಚಾರ್ಟ್ ಅನಾಲಿಸಿಸ್ ಮಾಡಿ ತೋರಿಸ್ತೀನಿ. ಗೋಲ್ಡ್ ವೀಕ್ಲಿ ಚಾರ್ಟ್ ತಗೊಂಡಿದ್ದೀನಿ. ಗೋಲ್ಡ್ ವೀಕ್ಲಿ ಚಾರ್ಟಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನಮಗೆ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಇನ್ನೂ ಮಾಡಿಲ್ಲ. ಓಕೆ, ಸೊ ನಾವು ಬೈ ಟ್ರೇಡ್ ತಗೋಬೇಕಾಗಿತ್ತು ಅಂತಂದರೆ ಇಲ್ಲಿ ಟ್ರೇಡ್ ತಗೋಬೇಕಿತ್ತು. ಇಲ್ಲಿ ಟ್ರೇಡ್ ತಗೋಬೇಕು ಅಂದರೆ ಸ್ವಲ್ಪ ನಮಗೆ ಒಂಚೂರು ಪ್ರಾಫಿಟ್ ಬಂದಿರೋದು. ಆದರೆ ಇವಾಗ ಏನಾಗಿದೆ, ಇದು ರಿಯಲ್ ಅಂದರೆ ಕೆಳಗೆ ಹೋಗುತ್ತಾ ನಿಜವಾಗ್ಲೂ, ಇಲ್ಲ ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಮತ್ತೆ ಮೇಲೆ ಹೋಗುತ್ತಾ ಅದು ನೋಡಬೇಕು. ಏನಕ್ಕೆ ಅಂತಂದರೆ ನಮಗೆ ಗೋಲ್ಡು ಇನ್ನು ಮೇಲೆ ಹೋಗಬೇಕು ಅಂತಂದರೆ 2900ವರೆಗೂ ಹೋಗ್ಬೋದು. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ನೀವೀಗ ವೀಕ್ಲಿ ಚಾರ್ಟ್ ತಗೊಳ್ಳಿ. ವೀಕ್ಲಿ ಚಾರ್ಟಲ್ಲಿ ಪ್ಯಾಟರ್ನ್ ಹೇಗೆ ಕ್ರಿಯೇಟ್ ಆಗಿದೆ ಗೊತ್ತಾ, ಕಪ್ ಆ್ಯಂಡ್ ಹ್ಯಾಂಡಲ್ ಕ್ರಿಯೇಟ್ ಆಗಿದೆ. ಕಪ್ ಆ್ಯಂಡ್ ಹ್ಯಾಂಡಲ್ ಪ್ರಕಾರ, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಪ್ರಕಾರ ಸೊ ಟಾರ್ಗೆಟ್ ಎಷ್ಟಿರುತ್ತೆ ಅಂತಂದರೆ, ಈ ಕಪ್ ಇರುತ್ತಲ್ವಾ ಅದ್ರದ್ದು ಲೆಂತ್ ಎಷ್ಟಿರುತ್ತೆ ಅಷ್ಟು ಬರುತ್ತೆ. ಸೊ ಅದ್ರದ್ದು ಲೆಂತ್ ಎಷ್ಟಿದೆಯಪ್ಪ ನೋಡಿ, 2000. ಸೊ 2900ವರೆಗೂ ಹೋಗುತ್ತೆ, ಗೊತ್ತಾಯ್ತಾ. ಆ್ಯಸ್ ಪರ್ ದಿಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಅನಾಲಿಸಿಸ್ ಪ್ರಕಾರ 2900ವರೆಗೂ ಹೋಗುತ್ತೆ. ಆಮೇಲೆ ಇದು ವೀಕ್ಲಿ ಚಾರ್ಟಲ್ಲಿ ನೋಡಿದ್ರೆ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ ಸ್ವಲ್ಪ ಮೂಮೆಂಟ್ ಆಗಿದೆ, 2400ವರೆಗೂ ಬಂದಿತ್ತು. ಆದರೆ ಮತ್ತೆ ಇದು ಬಂದು ನಮಗೆ ಇಲ್ಲೇ ಕನ್ಸಾಲಿಡೇಷನ್ ಆಗಿ ಮತ್ತೆ ಮೇಲ್ ಹೋಗುತ್ತಾ, ಇಲ್ಲ ಅದು ಕೆಳಗೆ ಬರಬೇಕು ಅಂತಂದರೆ
ಇಲ್ಲಿ ರೀಟೆಸ್ಟ್ ಮಾಡಿ ಮತ್ತೆ ಮೇಲ್ ಹೋಗುತ್ತಾ ಅದು ಕಾದ್ ನೋಡಬೇಕು. ನಾನು ಅದನ್ನೇ ಹೇಳಿದ್ದು 45 ಮಿನಿಟ್ಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಸೊ ಮತ್ತೆ ರೀಟೆಸ್ಟ್ ಆಗಿ ಅದು ಬ್ರೇಕ್ ಡೌನ್ ಆದರೆ ಸೊ ನಮಗೆ ಇಲ್ಲಿ 2100ವರೆಗೂ ಸಿಗುತ್ತೆ. ಅಂದರೆ ಅನದರ್ 200 ಪಾಯಿಂಟ್ಸು ಡೌನ್ ಟ್ರೆಂಡ್ ಸಿಗುತ್ತೆ. ಇಲ್ಲ ಅಲ್ಲೇ ಕನ್ಸಾಲಿಡೇಷನ್ ಆಗಿ ಅದಕ್ಕೆ ಸಪೋರ್ಟ್ ಸಿಕ್ತು ಅಂತಂದರೆ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಅಪ್ ಟು 2900. ಸೊ ಇದು ಗೋಲ್ಡ್ ಅನಾಲಿಸಿಸ್ ಆಯಿತು. ನೆಕ್ಸ್ಟ್ ನಾವು ನಿಫ್ಟಿ ಅನಾಲಿಸಿಸ್ ಮಾಡೋಣ. ನಿಫ್ಟಿ ಏನಾಗಿದೆ, ನಿಫ್ಟಿ ಏನು ಅನಾಲಿಸಿಸ್ ಮಾಡಿದ್ದು, ನಿಫ್ಟಿ ಈ ಪ್ಯಾರಲಲ್ ಚಾನಲ್ ಪ್ರಕಾರ ನಮಗೆ ಇಲ್ಲಿ ಸಪೋರ್ಟ್ ಸಿಕ್ತು ಅಂತಂದರೆ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಟಾರ್ಗೆಟ್ ಅಪ್ ಟು 22,900 ಅಂತ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಈಗ ನೋಡಿ ಮೂವಿಂಗ್ ಆವ್ರೇಜ್ ಮೇಲೆ ಪಿನ್ ಬಾರ್ ಕ್ರಿಯೇಟ್ ಆಗಿದೆ. ಸೊ ನಾವು ಪಿನ್ ಬಾರ್ ಸ್ಟ್ರಾಟಜಿ ಏನು ಅಂತಂದರೆ 1:1.5 ನಾವು ಟಾರ್ಗೆಟ್ ಬುಕ್ ಮಾಡ್ಬೋದು. ಅಂದರೆ ಈಗ ಪಿನ್ ಬಾರ್ ಲೆಂತ್ ಬಂದ್ಬಿಟ್ಟು ಎಷ್ಟಿದೆ ಗೊತ್ತಾ, 300 ಇದೆ. 22,200 ಸ್ಟಾಪ್ ಲಾಸು, 22,380 ಆದ್ರೂ ಅಪ್ಪರ್ ಹೈ ವ್ಯಾಲ್ಯೂ. ಓಕೆ, ಸೊ ಆಲ್ಮೋಸ್ಟ್ 280 ಸಿಗುತ್ತೆ. 280 ಅಂದರೆ ಅದು ಒನ್ ರೇಷಿಯೋ 1 ಅಂತ ತಗೊಂಡ್ರೆ 1.5 ಅಷ್ಟು ರೇಷಿಯೋ ಅಂತಂದರೆ ಆಲ್ಮೋಸ್ಟ್ 360 ಏನೋ ಬರುತ್ತೆ. ಯಾವುದು ಪಿನ್ ಬಾರ್ ಕೆಳಗೆ ಸ್ಟಾಪ್ ಲಾಸ್ ಹಾಕ್ಕೊಂಡ್ರೆ ಅಂದರೆ ಅದ್ರ ಲೋ ಇರುತ್ತಲ್ಲ ವ್ಯಾಲ್ಯೂ, ಪಿನ್ ಬಾರ್ ಎಂಡ್ ಇರುತ್ತಲ್ಲ 22,190 ಎಲ್ಲಿ ಟ್ರೇಡ್ ತಗೋಬೇಕು, 22,394 ಅಲ್ಲಿ ಟ್ರೇಡ್ ತಗೊಂಡ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, 300 ಅಲ್ವಾ. ಸೊ 22,700 650ವರೆಗೂ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ನನಗೆ ಜಾಸ್ತಿ ಟಾರ್ಗೆಟ್ ಬೇಕು, 22,950ವರೆಗೂ ನನ್ನ ಟಾರ್ಗೆಟ್ ಬೇಕು ಅಂತಂದರೆ ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಅದ್ರದ್ದು ಲೋ ಆಫ್ ದ್ಯಾಟ್ ಕ್ಯಾಂಡಲ್ ಅಂದರೆ 21,770 ಸ್ಟಾಪ್ ಲಾಸ್ ತಗೋಬೇಕು. ಸ್ಟಾಪ್ ಲಾಸ್ ತಗೊಂಡ್ರೆ 22,980 ಟಾರ್ಗೆಟ್ ನಾವು ಬುಕ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಅಂತಂದರೆ ಈಗ ಆಲ್ರೆಡಿ ಮಂತ್ ಎಂಡ್ ಅಲ್ವಾ, 23rd of April. ಸೊ ಈ ಮಂತ್ ಎಕ್ಸ್ಪೈರಿ ತೊಗೊಳಕ್ಕಾಗಲ್ಲ. ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಇರುತ್ತಲ್ಲ ಮೇ, ಸೊ ಆ ಎಕ್ಸ್ಪೈರಿ ನಾವು ತಗೋಬೋದು. ಸೊ ಆ್ಯಸ್ ಪರ್ ದಿಸ್ ಪಿನ್ ಬಾರ್ ಪ್ರಕಾರ ನಾವು ಟ್ರೇಡ್ ತಗೋಬೇಕಂತಂದರೆ ಕಮ್ಮಿನೇ ಇರುತ್ತೆ ಟಾರ್ಗೆಟು. ಇಲ್ಲ ನನಗೆ ಟಾರ್ಗೆಟ್ ಜಾಸ್ತಿ ಬೇಕು ಅಂತಂದರೆ ಈ ಕ್ಯಾಂಡಲ್ ಪ್ರಕಾರ ನಾವು ಈ ಕ್ಯಾಂಡಲ್ ಲೋ ಇದೆ ಅಲ್ವಾ, ವಿಕ್ ಲೋ ಇದೆ ಅಲ್ವಾ, 21,780. ಸೊ ಅಷ್ಟು ಸ್ಟಾಪ್ ಲಾಸ್ ಇಟ್ಕೋಬೇಕು. ಮತ್ತು ಬೇಕಿದ್ರೆ ನಾವು ಎಂಟ್ರಿನೂ ಇಲ್ಲೇ ತಗೋಬೋದು. ಎಂಟ್ರಿ ಅದ್ರ ಮೇಲೆ 22,200 ಎಂಟ್ರಿ ತಗೋಬೋದು. ಮತ್ತು 22,950 ಟಾರ್ಗೆಟ್ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್ ಆದರೆ ನೆಕ್ಸ್ಟ್ ಅಲ್ಲೂ ನಾವು ಟೆಸ್ಟ್ ಮಾಡಬೇಕು, ವೆಯ್ಟ್ ಮಾಡಬೇಕು. ಅದು ಬ್ರೇಕ್ಔಟ್ ಆಗಿ ವಿತ್ ಹೈ ವಾಲ್ಯೂಮ್ ಇತ್ತು ಅಂತಂದರೆ ಅಷ್ಟೇ ಅದು ಜೆನ್ಯೂನ್ ಬ್ರೇಕ್ಔಟ್ ಆಗಿರುತ್ತೆ. ಅಥವಾ ಲೋ ವಾಲ್ಯೂಮ್ ಇದ್ದು ಫೇಕ್ ಬ್ರೇಕ್ಔಟ್ ಸಹ ಆಗುತ್ತೆ, ಗೊತ್ತಾಯ್ತಾ. ಸೊ ಅದೆಲ್ಲ ಮತ್ತೆ ಅದು ಬ್ರೇಕ್ಔಟ್ ಆದಾಗ ನೋಡೋಣ. ಈಗ ಸದ್ಯಕ್ಕೆ ಇದು ಇಲ್ಲಿ ಸಪೋರ್ಟ್ ತಗೊಂಡು ವ್ಯಾಲ್ಯೂಸ್ ಬರ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಟಾರ್ಗೆಟ್ ನಾವು ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, 22,950ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಪೈರಿ ತಗೋಬೇಕು ಯಾವುದು ಮೇ ಲಾಸ್ಟ್ ವೀಕ್ ಇರುತ್ತಲ್ಲ ಎಕ್ಸ್ಪೈರಿ. ಸೊ ಆ ಟ್ರೇಡ್ ತಗೋಬೇಕು, ಆ ಆಪ್ಷನ್ನು ಟ್ರೇಡ್ ತಗೋಬೇಕು. ಸೊ ಇಷ್ಟು ಹೇಳ್ತಾ ನಾನಿಲ್ಲಿ ಸೆಷನ್ ಇದು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಅನಾಲಿಸಿಸಿಂದ ನೀವೇನಾರ ಕಲಿತಾ ಇದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.